ಜನಪ್ರಗತಿ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ರೈತ ಹೋರಾಟದ ಜೊತೆಗೆ ಮಾನವೀಯತೆಗೂ ಮಿಡಿಯುವ ರೈತ ಸಂಘ ಎಂಬುದಕ್ಕೆ ಒಂದು ಘಟನೆ ಸಾಕ್ಷಿಯಾಯಿತು. ಮೈಸೂರಿನ ಗುಡುಮಾದನಹಳ್ಳಿಯ ರೈತರು ತಮ್ಮ ಫಲವತ್ತಾದ ನೀರಾವರಿ ಪ್ರದೇಶದಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ ನಿರ್ಮಿಸಲು ಹೊರಟಿರುವ ರಾಜ್ಯ ಸರ್ಕಾರ ಹಾಗೂ ಮೈಸೂರು ಜಿಲ್ಲಾಡಳಿತ ವಿರುದ್ಧ 120 ದಿನಗಳಿಗಿಂತಲೂ ಹೆಚ್ಚು ದಿನದಿಂದ ಪ್ರತಿಭಟನೆ ನಡೆಸುತ್ತಿದ್ದರು. ಸಂಸ್ಥೆಯ ಬಗ್ಗೆ ಸ್ಪಂದಿಸದ ರಾಜ್ಯ ಸರ್ಕಾರದ ವಿರುದ್ಧ ನಿನ್ನೆ ಗುಡುಮಾದನಹಳ್ಳಿಯಿಂದ ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲಿರುವ ಮುಖ್ಯಮಂತ್ರಿ ಕಚೇರಿಗೆ ಮನವಿ ನೀಡಲು ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿದರು. ಈ ಹೋರಾಟಕ್ಕೆ ಮಂಡ್ಯ ಜಿಲ್ಲಾ ರೈತ ಸಂಘ, ಚಾಮರಾಜನಗರ ಜಿಲ್ಲಾ ಸಂಘ ರೈತ ಸಂಘ ಬೆಂಬಲ ವ್ಯಕ್ತಪಡಿಸಿ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪಾಂಡವಪುರದ ಬೇವಿನಕುಪ್ಪೆ ಗ್ರಾಮದ ನವೀನ್ ಎಂಬುವರ ರೈತ ಮುಖಂಡರುಗಳು ಬಳಿ ತಮ್ಮ ಒಂದು ಸಮಸ್ಯೆಯನ್ನು ಹೇಳಿಕೊಂಡರು. ಕಳೆದ 1 ತಿಂಗಳ ಹಿಂದೆ ತಮ್ಮ ಪತ್ನಿಗೆ ಮದರ್ಹುಡ್ ಎಂಬ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವಧಿಪೂರ್ವ 6 ತಿಂಗಳಿಗೆ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದು, ಮಕ್ಕಳ ಆರೈಕೆ ಚಿಕಿತ್ಸೆಗೆ 23 ಲಕ್ಷ ಹಣವನ್ನು ಪಾವತಿಸಿಕೊಂಡಿರುತ್ತಾರೆ. ಒಂದು ಮಗುವನ್ನು ಡಿಸ್ಚಾರ್ಜ್ ಮಾಡಿದ್ದು ಮತ್ತೊಂದು ಮಗುವಿಗೆ ಚಿಕಿತ್ಸೆಯ ನೆಪದಲ್ಲಿ ಮತ್ತೆ 9 ಲಕ್ಷ ಹಣವನ್ನು ಕಟ್ಟುವಂತೆ ಒತ್ತಾಯಿಸುತ್ತಿರುವ ವಿಷಯವನ್ನು ಹಂಚಿಕೊಂಡರು. ಆ ವ್ಯಕ್ತಿ 23 ಲಕ್ಷ ಹಣವನ್ನು ಕಟ್ಟಿ ಬಹಳ ನೊಂದಿದ್ದು, ಮತ್ತೆ 9 ಲಕ್ಷ ಹಣವನ್ನು ಹೊಂದಿಸಲಾಗದೆ ಬಹಳ ಕಷ್ಟಪಡುತ್ತಿದ್ದರು. ಗುಡುಮಾದನಹಳ್ಳಿ ರೈತ ಹೋರಾಟಕ್ಕೆ ಬಂದಿದ್ದ ರೈತ ಮಹಿಳೆಯರು ಈ ವಿಷಯವನ್ನು ಕೇಳಿ ಮರುಕಪಟ್ಟು ತಮ್ಮ ಹೋರಾಟಕ್ಕೆ ನೀವು ಅಲ್ಲಿಂದ ಬಂದು ನಮಗೆ ಸಹಕಾರ ನೀಡಿದ್ದೀರಿ, ನಾವುಗಳು ನಿಮ್ಮ ಈ ಸಮಸ್ಯೆಗೆ ಸ್ಪಂದಿಸುತ್ತೇವೆ, ನಾವು ಮದರ್ ಆಸ್ಪತ್ರೆಗೆ ನಿಮ್ಮ ಜೊತೆ ಬರುತ್ತೇವೆ, ಕಷ್ಟದಲ್ಲಿರುವ ಆ ವ್ಯಕ್ತಿಗೆ ನ್ಯಾಯ ಕೊಡಿಸೋಣ ಎಂದು ಆಟೋಗಳನ್ನು ಹೇರಿ ಸುಮಾರು 50ಕ್ಕೂ ಹೆಚ್ಚು ರೈತ ಮಹಿಳೆಯರು ಆಸ್ಪತ್ರೆಯತ್ತ ಬಂದರು. ಆಸ್ಪತ್ರೆ ಮುಂದೆ ರೈತ ಮಹಿಳೆಯರು ಮತ್ತು ರೈತ ಮುಖಂಡರ ಸಂಖ್ಯೆ ಹೆಚ್ಚಾಗಿ ತೊಡಗಿದ್ದರಿಂದ ಆಸ್ಪತ್ರೆ ಸಿಬ್ಬಂದಿಗಳು ಗಲಿಬಿಲಿಗೊಂಡು ಹಿರಿಯ ರೈತ ಮುಖಂಡರಾದ ಬಡಗಲಪುರ ನಾಗೇಂದ್ರ ಹಾಗೂ ಕೆಂಪುಗೌಡರ ನೇತೃತ್ವದಲ್ಲಿ ಮಾತುಕತೆ ನಡೆಸಿದರು. 3 ಲಕ್ಷ ಹಣವನ್ನು ನೀಡುವಂತೆ ಒತ್ತಾಯಿಸಿದರು. ಇದರಿಂದ ಆಕ್ರೋಶಗೊಂಡ ರೈತ ಸಂಘದ ಮುಖಂಡರು, ಈಗಾಗಲೇ ಆ ವ್ಯಕ್ತಿಯಿಂದ 23 ಲಕ್ಷ ಹಣವನ್ನು ಪಡೆದುಕೊಂಡಿದ್ದೀರಿ, ಮಾನವೀಯತೆ ಇಲ್ಲದೆ ಹಣ ದೋಚುತ್ತಿರುವ ನಿಮ್ಮ ನಡೆ ಸರಿಯಿಲ್ಲ, ನಾವು ಇನ್ನೂ 1 ರೂಪಾಯಿ ಹಣವನ್ನು ಕಟ್ಟುವುದಿಲ್ಲ, ನಿಮ್ಮ ಆಸ್ಪತ್ರೆ ವಿರುದ್ಧ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ಪಟ್ಟು ಹಿಡಿದರು. ನಂತರ ರೈತ ಹೋರಾಟಕ್ಕೆ ಹೆದರಿದ ಆಸ್ಪತ್ರೆ ಸಿಬ್ಬಂದಿಗಳು ಯಾವುದೇ ಬಿಲ್ ಕಟ್ಟಿಸಿಕೊಳ್ಳದೆ ಮಗುವನ್ನು ಡಿಸ್ಚಾರ್ಜ್ ಮಾಡಿದರು. 23 ಲಕ್ಷ ಹಣವನ್ನು ಕಟ್ಟಿ ಬಹಳ ನೊಂದಿದ್ದ ನವೀನ್ ರವರು ರೈತ ಮಹಿಳೆಯರ ಮತ್ತು ರೈತ ಮುಖಂಡರ ಸಹಾಯ ನೆನೆದು ಕಣ್ಣೀರು ಸುರಿಸಿದರು. ನನಗೆ ರೈತ ಮಹಿಳೆಯರು ಹಾಗೂ ರೈತ ಮುಖಂಡರುಗಳು ಪರಿಚಯ ಇಲ್ಲದಿದ್ದರೂ ಮಾನವೀಯತೆಯಲ್ಲಿ ನನ್ನ ಕಷ್ಟಕ್ಕೆ ಸ್ಪಂದಿಸಿದ ಗುಡುಮಾದನಹಳ್ಳಿ ರೈತ ಮಹಿಳೆಯರು ಹಾಗೂ ರೈತ ಸಂಘದ ರೈತ ಮುಖಂಡರುಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ರೈತ ಸಂಘದ ಮುಖಂಡರು ಹಾಗೂ ರೈತ ಮಹಿಳೆಯರು ನವೀನ್ ರವರಿಗೆ ಸಾಂತ್ವನ ಹೇಳಿದರು. ರೈತ ಸಂಘ ಹೋರಾಟಕ್ಕೂ ಸೈ, ಮಾನವೀಯತೆಗೂ ಜೈ ಎಂದು ಇತ್ತು ಈ ಘಟನೆ. ಒಟ್ಟಾರೆ ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸ ನಡೆಯುವುದು ರೈತ ಸಂಘಟನೆಯಲ್ಲಿ ಮಾತ್ರ ಎಂಬುದು ಮತ್ತೊಮ್ಮೆ ಈ ಘಟನೆಯಿಂದ ಸಾಬೀತಾಯಿತು.